ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಕುರಿತು ಒಂದು ದೊಡ್ಡ ವಿಷಯ ಚರ್ಚೆ ಮಾಡೋಣ. ಇತ್ತೀಚೆಗೆ ಸರ್ಕಾರವು ಈ ಯೋಜನೆಗೆ ಸಂಬಂಧಿಸಿದಂತೆ ರದ್ದುಪಡಿಸುವಿಕೆ, ತಿದ್ದುಪಡಿ, ಬದಲಾವಣೆ ಬಗ್ಗೆ ನಿರ್ಧಾರ ಕೈಗೊಂಡಿದೆ ಎಂಬ ಸುದ್ದಿ ಹರಿದಾಡುತ್ತಿದೆ. ಅದು ನಿಜವೇ? ಏಕೆ ಈ ಯೋಜನೆ ರದ್ದು? ಜನರಿಗೆ ಇದರ ಪರಿಣಾಮ ಏನು? ಇವೆಲ್ಲವನ್ನು ನೋಡೋಣ. ಗೃಹಲಕ್ಷ್ಮಿ ಯೋಜನೆ ಪರಿಚಯ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಪ್ರಾರಂಭಿಸಿದ ಮಹತ್ವದ ಭರವಸೆ ಯೋಜನೆ. ಪ್ರತಿಯೊಂದು ಅರ್ಹ ಮಹಿಳೆಗೆ 2,000 ರೂಪಾಯಿ ನೇರ ಹಣಕಾಸು ಸಹಾಯ ಡಿಬಿಟಿ. ಗೃಹಿಣಿಯ ಆರ್ಥಿಕ ಶಕ್ತಿ ಹೆಚ್ಚಿಸಲು, ಕುಟುಂಬ ನಿರ್ವಹಣೆಗೆ ನೆರವಾಗಲು. ಲಕ್ಷಾಂತರ ಮಹಿಳೆಯರು ಈ ಯೋಜನೆಗೆ ಸೇರಿಕೊಂಡಿದ್ದರು. ಯೋಜನೆಯ ಮಹತ್ವ: ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ, ಮನೆ ಖರ್ಚಿನಲ್ಲಿ ಸಹಾಯ, ಜನಪ್ರಿಯ ಭರವಸೆ, ಚುನಾವಣಾ ಪ್ರಚಾರದ ಪ್ರಮುಖ ಅಸ್ತ್ರ, ಗ್ರಾಮೀಣ ಬಡ ಕುಟುಂಬಗಳ ಬೆಂಬಲ. ಯಾಕೆ ರದ್ದುಪಡಿಸಿದ್ರು? ಆರ್ಥಿಕ ಹೊರೆ. ಸರ್ಕಾರಕ್ಕೆ ತಿಂಗಳಿಗೆ ಸಾವಿರಾರು ಕೋಟಿ ರೂಪಾಯಿ ವೆಚ್ಚ. ಹಣಕಾಸಿನ ಕೊರತೆ. ರಾಜ್ಯದ ಆದಾಯದ ಮೇಲೆ ಒತ್ತಡ. ಯೋಜನೆ ದುರುಪಯೋಗ. ಕೆಲವರು ನಕಲಿ ದಾಖಲೆ ನೀಡಿ ಹಣ ಪಡೆದಿದ್ದಾರೆ. ರಾಜಕೀಯ ಕಾರಣಗಳು. ಹೊಸ ಯೋಜನೆಗಳಿಗೆ ಜಾಗ ಕಲ್ಪಿಸಲು ಹಳೆಯ ಯೋಜನೆ ತಿದ್ದು ರದ್ದು. ಸರ್ಕಾರದ ಅಧಿಕೃತ ಹೇಳಿಕೆ. ರಾಜ್ಯ ಸರ್ಕಾರ ಹೇಳಿದ್ದು, ಯೋಜನೆ ಸಂಪೂರ್ಣವಾಗಿ ರದ್ದು ಅಲ್ಲ, ಬದಲಾವಣೆ ಆಗಲಿದೆ. ಕೆಲವರಿಗೆ ಮಾತ್ರ ಸೌಲಭ್ಯ ಮುಂದುವರಿಯಲಿದೆ. ಪರಿಶೀಲನೆ, ವೆರಿಫಿಕೇಷನ್ ಕಠಿಣಗೊಳಿಸಲಾಗುತ್ತಿದೆ. ಇದರ ಅರ್ಥ ಎಲ್ಲರಿಗೂ ಸಮಾನವಾಗಿ ಹಣ ಸಿಗುವುದಿಲ್ಲ. ಜನರ ಪ್ರತಿಕ್ರಿಯೆ. ಕೆಲ ಮಹಿಳೆಯರು ಬೇಸರ. ನಮಗೆ ಅವಲಂಬನೆ ಆಗಿತ್ತು, ಈಗ ಹೇಗೆ? ವಿರೋಧ ಪಕ್ಷ. ಇದು ಜನರ ಮೋಸ ಎಂದು ಆರೋಪ. ಕೆಲವರು, ಯೋಜನೆ ದೀರ್ಘಾವಧಿಗೆ ಸಾಧ್ಯವಿಲ್ಲ, ಹೊಸ ಮಾರ್ಗ ಬೇಕು ಎಂದು ಬೆಂಬಲ. ರಾಜಕೀಯ ಪರಿಣಾಮ. ಜನರ ಅಸಮಾಧಾನ. ಸರ್ಕಾರದ ಮೇಲೆ ಒತ್ತಡ. ಮುಂದಿನ ಚುನಾವಣೆಯಲ್ಲಿ ಇದು ದೊಡ್ಡ ಚರ್ಚಾ ವಿಷಯ. ವಿರೋಧ ಪಕ್ಷಗಳು ಈ ನಿರ್ಧಾರವನ್ನು ರಾಜಕೀಯವಾಗಿ ಬಳಸಿಕೊಳ್ಳಬಹುದು. ಮಹಿಳೆಯರ ಜೀವನದ ಮೇಲೆ ಪರಿಣಾಮ. ತಿಂಗಳಿಗೆ 2,000 ರೂಪಾಯಿ ಕಡಿಮೆಯಾದರೂ ಬಡ ಕುಟುಂಬಗಳಿಗೆ ಅದು ದೊಡ್ಡ ನೆರವು. ಗೃಹಿಣಿಯ ಖರ್ಚು ನಿರ್ವಹಣೆ ಕಷ್ಟವಾಗಬಹುದು. ಕೆಲವರು ಮಕ್ಕಳ ವಿದ್ಯಾಭ್ಯಾಸ, ಔಷಧಿ, ಮನೆಯ ಅಗತ್ಯಗಳಿಗೆ ಬಳಸುತ್ತಿದ್ದರು. ಈಗ ಆ ನೆರವು ಕಡಿಮೆಯಾಗುತ್ತದೆ. ಪರ್ಯಾಯ ಪರಿಹಾರಗಳು. ಸರ್ಕಾರ ಹೇಳಿದೆ, ಬದಲಿಗೆ ಸ್ವಯಂ ಸಹಾಯ ಗುಂಪುಗಳಿಗೆ ಸಹಾಯ ಹೆಚ್ಚಿಸಲಾಗುತ್ತದೆ. ಮಹಿಳೆಯರ ಉದ್ಯೋಗ ತರಬೇತಿ ಕಾರ್ಯಕ್ರಮಗಳಿಗೆ ಒತ್ತು. ಉಚಿತ ಶಿಕ್ಷಣ, ಆರೋಗ್ಯ ಸೇವೆಗಳಿಗೆ ಆದ್ಯತೆ. ಅಂದರೆ ನೇರ ಹಣದ ಬದಲಿಗೆ ಸೇವೆಗಳು. ಸಮಾರೋಪ. ಹೀಗಾಗಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಆರಂಭದಲ್ಲಿ ಜನರಿಗೆ ದೊಡ್ಡ ಆಶಾಕಿರಣವಾಗಿತ್ತು. ಆದರೆ ಆರ್ಥಿಕ ಹಾಗೂ ಆಡಳಿತಾತ್ಮಕ ಸಮಸ್ಯೆಗಳ ಕಾರಣದಿಂದ ಸರ್ಕಾರ ಈಗ ಅದನ್ನು ತಿದ್ದು ರದ್ದು ಮಾಡುವ ದಾರಿ ಹಿಡಿದಿದೆ. ಇದು ಒಳ್ಳೆಯದೋ ಕೆಟ್ಟದೋ, ಅದರ ನಿರ್ಧಾರ ಜನರ ಕೈಯಲ್ಲಿದೆ. ನೀವು ಏನು ಯೋಚಿಸ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಉಪಯುಕ್ತವಾಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಕುರಿತು ಒಂದು ದೊಡ್ಡ ವಿಷಯ ಚರ್ಚೆ ಮಾಡೋಣ. ಇತ್ತೀಚೆಗೆ ಸರ್ಕಾರವು ಈ ಯೋಜನೆಗೆ ಸಂಬಂಧಿಸಿದಂತೆ ರದ್ದುಪಡಿಸುವಿಕೆ, ತಿದ್ದುಪಡಿ, ಬದಲಾವಣೆ ಬಗ್ಗೆ ನಿರ್ಧಾರ ಕೈಗೊಂಡಿದೆ ಎಂಬ ಸುದ್ದಿ ಹರಿದಾಡುತ್ತಿದೆ. ಅದು ನಿಜವೇ? ಏಕೆ ಈ ಯೋಜನೆ ರದ್ದು? ಜನರಿಗೆ ಇದರ ಪರಿಣಾಮ ಏನು? ಇವೆಲ್ಲವನ್ನು ನೋಡೋಣ. ಗೃಹಲಕ್ಷ್ಮಿ ಯೋಜನೆ ಪರಿಚಯ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಪ್ರಾರಂಭಿಸಿದ ಮಹತ್ವದ ಭರವಸೆ ಯೋಜನೆ. ಪ್ರತಿಯೊಂದು ಅರ್ಹ ಮಹಿಳೆಗೆ 2,000 ರೂಪಾಯಿ ನೇರ ಹಣಕಾಸು ಸಹಾಯ ಡಿಬಿಟಿ. ಗೃಹಿಣಿಯ ಆರ್ಥಿಕ ಶಕ್ತಿ ಹೆಚ್ಚಿಸಲು, ಕುಟುಂಬ ನಿರ್ವಹಣೆಗೆ ನೆರವಾಗಲು. ಲಕ್ಷಾಂತರ ಮಹಿಳೆಯರು ಈ ಯೋಜನೆಗೆ ಸೇರಿಕೊಂಡಿದ್ದರು. ಯೋಜನೆಯ ಮಹತ್ವ: ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ, ಮನೆ ಖರ್ಚಿನಲ್ಲಿ ಸಹಾಯ, ಜನಪ್ರಿಯ ಭರವಸೆ, ಚುನಾವಣಾ ಪ್ರಚಾರದ ಪ್ರಮುಖ ಅಸ್ತ್ರ, ಗ್ರಾಮೀಣ ಬಡ ಕುಟುಂಬಗಳ ಬೆಂಬಲ. ಯಾಕೆ ರದ್ದುಪಡಿಸಿದ್ರು? ಆರ್ಥಿಕ ಹೊರೆ. ಸರ್ಕಾರಕ್ಕೆ ತಿಂಗಳಿಗೆ ಸಾವಿರಾರು ಕೋಟಿ ರೂಪಾಯಿ ವೆಚ್ಚ. ಹಣಕಾಸಿನ ಕೊರತೆ. ರಾಜ್ಯದ ಆದಾಯದ ಮೇಲೆ ಒತ್ತಡ. ಯೋಜನೆ ದುರುಪಯೋಗ.
ಕೆಲವರು ನಕಲಿ ದಾಖಲೆ ನೀಡಿ ಹಣ ಪಡೆದಿದ್ದಾರೆ. ರಾಜಕೀಯ ಕಾರಣಗಳು: ಹೊಸ ಯೋಜನೆಗಳಿಗೆ ಜಾಗ ಕಲ್ಪಿಸಲು ಹಳೆಯ ಯೋಜನೆ ತಿದ್ದು ರದ್ದು. ಸರ್ಕಾರದ ಅಧಿಕೃತ ಹೇಳಿಕೆ: ರಾಜ್ಯ ಸರ್ಕಾರ ಹೇಳಿದ್ದು ಯೋಜನೆ ಸಂಪೂರ್ಣವಾಗಿ ರದ್ದು ಅಲ್ಲ, ಬದಲಾವಣೆ ಆಗಲಿದೆ. ಕೆಲವರಿಗೆ ಮಾತ್ರ ಸೌಲಭ್ಯ ಮುಂದುವರಿಯಲಿದೆ. ಪರಿಶೀಲನೆ ವೆರಿಫಿಕೇಷನ್ ಕಠಿಣಗೊಳಿಸಲಾಗುತ್ತಿದೆ. ಇದರ ಅರ್ಥ ಎಲ್ಲರಿಗೂ ಸಮಾನವಾಗಿ ಹಣ ಸಿಗುವುದಿಲ್ಲ. ಜನರ ಪ್ರತಿಕ್ರಿಯೆ: ಕೆಲ ಮಹಿಳೆಯರು ಬೇಸರ, ನಮಗೆ ಅವಲಂಬನೆ ಆಗಿತ್ತು, ಈಗ ಹೇಗೆ? ವಿರೋಧ ಪಕ್ಷ: ಇದು ಜನರ ಮೋಸ ಎಂದು ಆರೋಪ. ಕೆಲವರು ಯೋಜನೆ ದೀರ್ಘಾವಧಿಗೆ ಸಾಧ್ಯವಿಲ್ಲ, ಹೊಸ ಮಾರ್ಗ ಬೇಕು ಎಂದು ಬೆಂಬಲ. ರಾಜಕೀಯ ಪರಿಣಾಮ: ಜನರ ಅಸಮಾಧಾನ, ಸರ್ಕಾರದ ಮೇಲೆ ಒತ್ತಡ. ಮುಂದಿನ ಚುನಾವಣೆಯಲ್ಲಿ ಇದು ದೊಡ್ಡ ಚರ್ಚಾ ವಿಷಯ. ವಿರೋಧ ಪಕ್ಷಗಳು ಈ ನಿರ್ಧಾರವನ್ನು ರಾಜಕೀಯವಾಗಿ ಬಳಸಿಕೊಳ್ಳಬಹುದು. ಮಹಿಳೆಯರ ಜೀವನದ ಮೇಲೆ ಪರಿಣಾಮ: ತಿಂಗಳಿಗೆ 2,000 ರೂಪಾಯಿ ಕಡಿಮೆಯಾದರೂ ಬಡ ಕುಟುಂಬಗಳಿಗೆ ಅದು ದೊಡ್ಡ ನೆರವು. ಗೃಹಿಣಿಯ ಖರ್ಚು ನಿರ್ವಹಣೆ ಕಷ್ಟವಾಗಬಹುದು. ಕೆಲವರು ಮಕ್ಕಳ ವಿದ್ಯಾಭ್ಯಾಸ, ಔಷಧಿ, ಮನೆಯ ಅಗತ್ಯಗಳಿಗೆ ಬಳಸುತ್ತಿದ್ದರು. ಈಗ ಆ ನೆರವು ಕಡಿಮೆಯಾಗುತ್ತದೆ. ಪರ್ಯಾಯ ಪರಿಹಾರಗಳು: ಸರ್ಕಾರ ಹೇಳಿದೆ, ಬದಲಿಗೆ ಸ್ವಯಂ ಸಹಾಯ ಗುಂಪುಗಳಿಗೆ ಸಹಾಯ ಹೆಚ್ಚಿಸಲಾಗುತ್ತದೆ. ಮಹಿಳೆಯರ ಉದ್ಯೋಗ ತರಬೇತಿ ಕಾರ್ಯಕ್ರಮಗಳಿಗೆ ಒತ್ತು. ಉಚಿತ ಶಿಕ್ಷಣ, ಆರೋಗ್ಯ ಸೇವೆಗಳಿಗೆ ಆದ್ಯತೆ, ಅಂದರೆ ನೇರ ಹಣದ ಬದಲಿಗೆ ಸೇವೆಗಳು. ಸಮಾರೋಪ. ಹೀಗಾಗಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಆರಂಭದಲ್ಲಿ ಜನರಿಗೆ ದೊಡ್ಡ ಆಶಾಕಿರಣವಾಗಿತ್ತು. ಆದರೆ ಆರ್ಥಿಕ ಹಾಗೂ ಆಡಳಿತಾತ್ಮಕ ಸಮಸ್ಯೆಗಳ ಕಾರಣದಿಂದ ಸರ್ಕಾರ ಈಗ ಅದನ್ನು ತಿದ್ದು ರದ್ದು ಮಾಡುವ ದಾರಿ ಹಿಡಿದಿದೆ. ಇದು ಒಳ್ಳೆಯದೋ ಕೆಟ್ಟದೋ ಅದರ ನಿರ್ಧಾರ ಜನರ ಕೈಯಲ್ಲಿದೆ. ನೀವು ಏನು ಯೋಚಿಸ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಉಪಯುಕ್ತವಾಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.